ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾಗದಿರೋ ಮಾನವ. ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾಗದಿರೋ ಮಾನವ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾವಣೆ ಜೀವನ ನಿಯಮ. ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾಗದಿರೋ ಮಾನವ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಬದಲಾವಣೆ ಸೃಷ್ಟಿಯ ನಿಯಮ, ಬದಲಾಗದಿರೋ ಮಾನವ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಅದಲು ಬದಲಾದರೆ ಹಾಳಾಗುವುದು. ಏ ತಮ್ಮ, ನೀವು ಕೈ ಮುಗಿದು ಕಾಯಿ ಹೊಡಿಸಿ ಕರ್ಪೂರ ಬೆಳೆದ್ರೆ ಪಾಪ ಪರಿತ್ರ ಆಗಂಗಿಲ್ಲ. ಮೊದಲು ಸೃಷ್ಟಿಯ ನಿಯಮವನ್ನ ಪಾಲಿಸ್ರಿ. ಸೃಷ್ಟಿಯ ಮೂಲ ವಸ್ತುಗಳನ್ನ ಪ್ರೀತಿ ಮಾಡ್ರಿ. ಸೃಷ್ಟಿಯ ಮೂಲ ವಸ್ತುವನ್ನ ಕಾಪಾಡ್ರಿ. ಬರ್ಯಪ್ಪ ಇಲ್ಲಿ, ಬರ್ಯೋ. ಏ ಬರ್ಯಪ್ಪ ಇಲ್ಲಿ, ಬರ್ಯೋ. ದೇವರಿಗೆ ಕೈ ಮುಗಿದು ಕರ್ಪೂರ ಬೆಳಗ್ಗೆ ಕಾಯಿ ಹೊಡೆದ್ರೆ ಪಾಪ ಪರಿತ್ರ ಆಗಂಗಿಲ್ಲ. ಮೊದಲು ಮೂಲ ವಸ್ತುಗಳನ್ನ ಕಾಪಾಡಿಕೊಳ್ಳಿ. ಪ್ರಕೃತಿಯ ಮೂಲ ವಸ್ತುಗಳನ್ನ ಕಾಪಾಡಿಕೊಳ್ರಿ. ಬಾರಪ್ಪ ಇಲ್ಲಿ ಕುತ್ಕೋಬಾರು. ಏನ್ ಆಗಿಲಿಂದ ವೈಕ್ಯನ ಕಚ್ಚಿದೆ? ಏನದ ನಿನ್ನ ಸೃಷ್ಟಿಯ ಮೂಲ ವಸ್ತು? ಎಲ್ಲಿ ಆಯ್ತದ? ಆ ದೇವ್ರಿಗಿಂತ ದೊಡ್ಡದ ಅದ? ಪಾಕಂದ ಕುತ್ಕೋಬಾಪ. ಸೃಷ್ಟಿಯ ಮೂಲ ವಸ್ತು ನಿನಗೆ ಗೊತ್ತಿಲ್ಲ, ಮೊದಲು ಅದನ್ನ ತಿಳ್ಕೋಬೇಕು. ಎಲ್ಲಿ ಐತಂತ ತೋರ್ಸ. ನನ್ನ ಕಣ್ಣು ರೆಪ್ಪಾಗಿ ಇಟ್ಕೊಂಡ್ ಅದನ್ನ ಕಾಪಾಡ್ತನ. ಸಾಲದ ಅಂದ್ರೆ ನಮ್ಮ ಮನಿ ಒಳಗ ಫ್ರಿಜ್ನಾಗ ಇಟ್ಟು ಕಾಪಾಡ್ತನ. ಎಲ್ಲಿ ಐತಿ? ಆಯ್ತು, ಮೊದಲು ನಿನ್ನ ಕೋಪವನ್ನ ಅದಿಮಿಟ್ಕೊಳಪ್ಪ. ಕುತ್ಕೊಳಪ್ಪ. ತೋರ್ಸ್ತೀಯಾ? ಕುತ್ಕೊಂಡ್ಬಿಟ್ಟು ತೋರ್ಸ್ತೀಯಾ ನೀನು? ಆಯ್ತು ಕಂದ, ಮೊದ್ಲು ಸಿಟ್ಟು ಕಡಿಮೆ ಮಾಡಿಕೊಳಪ್ಪ. ನೀನ್ ಸಿಟ್ಟು ನೋಡಿದ್ರೆ ನನಗೇ ಭಯ ಬರ್ತೈತಿ. ಈಗ್ಲಾ ಗೊತ್ತಾಗತ್ ನಿಂದ ಸೃಷ್ಟಿಯ ಮೂಲವನ್ನ ವಸ್ತುಗಳನ್ನೇ ಮರ್ತಾರಿದ್ದೀರಾ ನೀವು. ಸೃಷ್ಟಿಯ ಮೂಲ ವಸ್ತು ಅಂದ್ರೆ ಏನ್ ಗೊತ್ತಾ ನಿನಗೆ? ಏನಪ್ಪ? ನೀನ್ 5 ವರ್ಷನಿದ್ದಾಗ ಹೆಂಗಿದ್ದೆ? ಸಣ್ಣವನಿದ್ದೆ. ಅದೇ 10 ವರ್ಷನಾದಾಗ ಹಂಗ ಒಂದ್ ಸ್ವಲ್ಪ ಅಡ್ಡಾಡಕ್ ಹಚ್ಚಿದ್ನಪ್ಪ. ಕೆರೆಯಂಗಳ ಪರ್ಯಂಗಳ. 15 ವರ್ಷದವನಾಗಿದ್ದಾಗ? ಅಯ್ಯೋ, ಅವಾಗ ಕೆಲ್ಸಕ್ಕೆ ಹೋಗಕ್ ಹಚ್ಚಿದ್ನಪ್ಪ. 20 ವರ್ಷದವನಾಗಿದ್ದಾಗ? ಪೂರಿ ದೊಡ್ಡನಲ್ಲ. ನಿನ್ನ ಬೆಳವಣಿಗೆ ಬೆಳೀತಿ ಹೊರತಾಗಿ ನಿನ್ನ ಸೃಷ್ಟಿಯ ಮೂಲ ಅದು ಬದಲಾಗ್ಲಿಲ್ಲ. ನೀನು ಬದಲಾದೆ, ಸೃಷ್ಟಿಯ ಮೂಲ ಬದಲಾಗ್ಲಿಲ್ಲ. ನೀನು 10,000 ಜನದಲ್ಲಿ ನಿಂತ್ಕೊಂಡ್ರೆ ಇವನೇ ಅಂತಂದೇಳಿ ಕಂಡಿಡ್ತಾರೆ. ಅದು ಯಾಕೆ ಕಂಡಿಡ್ತಾರೆ ಗೊತ್ತಾ? ಅದೇ ಸೃಷ್ಟಿಯ ಮೂಲ. ವರ್ಷದಿಂದ ವರ್ಷಕ್ಕೆ ನೀನು ಬದಲಾಗ್ತಾ ಇದೀಯಾ, ನಿನ್ನ ಮೂಲ ಬದಲಾಗ್ತಾ ಇಲ್ಲ. ವರ್ಷದಿಂದ ವರ್ಷಕ್ಕೆ ನೀನು ಬದಲಾಗ್ತಾ ಇದೀಯಾ, ನಿನ್ನ ಮೂಲ ಬದಲಾಗ್ತಾ ಇಲ್ಲ. 10,000 ಜನದಲ್ಲಿದ್ದಾಗ ನಿನ್ನನ್ನ ಇವನೇ ಅಂತ ಕಂಡಿಡಿಬಹುದು. ಅದು ಇದರಿಂದ ಗೊತ್ತಾ? ಸೃಷ್ಟಿಯ ಮೂಲದಿಂದ ನೀನೇ ಅಂತ ಕಂಡಿಡ್ತಾರೆ. ಅದೇ ಸೃಷ್ಟಿಯ ಮೂಲ. ತಿಳ್ಕೊಬೇಕಪ್ಪ, ತಿಳ್ಕೊಬೇಕಿದನ್ನೆಲ್ಲ. ಕೋಪ ತಾಪ ಇವೆಲ್ಲ ಬದಿಗೊತ್ತಬೇಕು. ಓ ಹೌದಲ್ಲ, ಈ ವ್ಯಕ್ತಿ ಹೇಳೋದು ಗೊತ್ತಾಗಕತ್ತೈತಿ ನನಗೆ. ನಾನು ವರ್ಷದಿಂದ ವರ್ಷಕ್ಕೆ ಬದಲಾಗ್ತಾನೆ ಇದ್ದೀನಿ, ಆದರೂ ನಾನು ನನ್ನಂಗ ಇದ್ದೀನಿ. ಏನಿದ್ರ ಮರ್ಮ? ಏನು? ಬದಲಾವಣೆ ಜಗತ ನಿಯಮ. ಬದಲಾವಣೆ ಜಗದ ನಿಯಮ, ಬದಲಾಗೋದು ನಮ್ಮ ಜೀವನ. ಅದಲು ಬದಲಾದರೆ ಹಾಳಾಗುವುದು ಜೀವನ. ಲಾ 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 ಲಾ.